ಮನೇಲೇನು ಕೆಲಸ ಇರ್ಲಿಲ್ವಾ? ಕೆಲಸ ಎಲ್ಲ ಮುಗಿಸಿ ಬಂದು ಆರಾಮಾಗಿ ಕೂತಿದ್ದೀನಿ. ಹೌದಾ? ಅಲ್ಲಿರ್ತೀನಿ ಅಂತೆಲ್ಲ ಇಲ್ಲಿ ಬಂದು ಕೂತಿರೋದಾ ನೀವು? ಏನ್ ಮಾಡೋಣ, ಬಂದು ಕುತ್ಕೊಂಡು ಮಾತಾಡೋಣ ಅಂತ. ಅವ್ರು ಯಾರೋ ಒಂದು ಕೀಳ್ ಜೊತೆ ನಮ್ಮ ವಟಾರಕ್ಕೆ ಸೇರ್ಕೊಂಡಿದ್ದಾರಲ್ಲ. ನಾನು ನೋಡಿದೆ ಯಾರವರು, ಯಾರು ಅಂತಾನೆ ಗೊತ್ತಿಲ್ಲ, ಬಂದು ನಮ್ಮ ವಟಾರಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇರಕ್ಕೆ ನಮ್ಗೆ ಓಡಾಡಕ್ಕೆ ಹಿಂಸೆ ಆಗ್ತದೆ. ಹೌದು, ಎಲ್ಲಿ ಹೋಗ್ತೀವಿ ಅಲ್ಲೇ ಬರ್ತಾರೆ, ನಾವ್ ಎಲ್ಲಿ ನೀರ್ ಹಿಡಿತೀವಿ ಅಲ್ಲೇ ನೀರ್ ಹಿಡಿತಾರೆ. ನಮ್ಗಂತೂ ಸಾಕು ಅಲ್ಲಿ ಹತ್ರ ಹೋಗಕ್ಕೆ ಮನ್ಸು ಬರ್ತಿಲ್ಲ. ಹೌದು, ಅಲ್ಲಿರೋದು ಕೀಳ್ ಜಾತಿಯವರ. ಇವಾಗ ನಾನು ಅಲ್ಲಿಂದ ನೀರು ತಗೊಂಡು ಬಂದಲ್ಲ. ಸೊ ಅದೇ ನಮಗೆ ಇದಾಗಿರೋದು. ಅದಕ್ಕೆ ಅವ್ರನ್ನ ಫಸ್ಟ್ ಈ ವಟಾರದಿಂದ ತೊಲಗ್ಸೋಣ ಅಂತ ಕಾಯ್ತಿದ್ವಿ. ಇದು ಈಗ ಏನು ಮಾಡಕ್ಕಾಗಲ್ಲ, ಗೊತ್ತಿಲ್ದೆಲ್ಲ ಮಾಡಿರ್ತೀಯ. ನಾನು ಫಸ್ಟ್ ಈಗ ಸ್ನಾನ ಮಾಡ್ತೀನಿ. ಬಾಯ್ ಬಾಯ್ ಹೋಗೋಣ. ಹೆಂಗಾರು ಮಾಡಿ ಅವ್ರನ್ನ ಓಡ್ಸೋಣ, ಬನ್ನಿ ಏನಾರ ಮಾಡೋಣ. ಕೀಳ್ ಜೊತೆರ್ನ ಹೆಂಗ್ ಓಡ್ಸೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಓಡ್ಸಕ್ಕೆ ಏನಾದ್ರೂ ಒಂದ್ ಪ್ಲಾನ್ ಮಾಡ್ಬೇಕಲ್ಲ. ಹೌದು, ಯಾವ ತರ ಓಡ್ಸೋದು ಅಂತಾನೆ ಗೊತ್ತಾಗ್ತಿಲ್ಲ. ಒಂದ್ ಪ್ಲಾನ್ ಮಾಡೋಣ. ಅವ್ರ ಗುಡುಕ್ಲಿಗೆ ಹೋಗ್ಬಿಟ್ಟು ಬೆಂಕಿ ಹಚ್ಬಿಡೋಣ, ಎಲ್ಲರೂ ಸತ್ತೋಗ್ಬಿಟ್ರೆ. ಅದಕ್ಕೆ ನಾವ್ ಒಂದ್ ಐಡಿಯಾ ಮಾಡ್ಬೇಕು. ಅವ್ರು ಯಾರು ಇಲ್ದೇ ಇರೋ ಟೈಮಲ್ಲಿ ನೋಡ್ಕೊಂಡು ಹೋಗಿ ಬೆಂಕಿ ಹಾಕಿದ್ರೆ ಪಕ್ಕ ಹೋಗ್ತಾರೆ ಇಲ್ಲಿಂದ. ಅದನ್ನೇ ಮಾಡೋಣ, ಪಕ್ಕ ಅದೇ ಮಾಡೋಣ ಆಯ್ತಾ. ರಾತ್ರಿ ಟೈಮಲ್ಲಿ ಹೋಗೋಣ. ಟೈಮಲ್ಲೇ ಹೋಗ್ಬೇಕು. ಅವ್ರು ಇಲ್ದೇ ಇರೋ ಟೈಮ್ ನೋಡ್ಕೊಂಡು ಹೋಗ್ಬೇಕು ನಾವು. ಹಾಯ್ ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ. ಎಷ್ಟು 20 years ಆದ್ರೂ ಸಿಕ್ಕಿದ್ದೀರೋ. ನಿಮ್ಮನ್ನು ಅವತ್ತು ನೋಡಿದ್ನಲ್ಲ ಸ್ಕೂಲ್ ಡೇ ಅಲ್ಲಿ, ಅದು ನೀವೇನಾ? ಓಕೆ, ನನಗೆ ಕಾಲ್ ಬರ್ತಾ ಇದೆ. ಬಾಯ್. ಓಕೆ ಬಾಯ್. ಅದು ಸೋಮಣ್ಣನ ಮಗ್ಳಲ್ವಾ? ಕೀಳ್ ಜಾತಿ ಅಲ್ವಾ? ಹೌದು, ಅವ್ರು ಬಂದು ನಮ್ಮ ಕೈಯೆಲ್ಲ ಮುಟ್ಬಿಟ್ರಲ್ಲ. ಸೊ ನಡಿ ಫಸ್ಟ್ ಹೋಗಿ ಅವಳನ್ನ ಕರ್ಕೊಂಬ ಮಾಡೋಣ ಅವ್ರಿಗೆ. ಅಲ್ಲಿ ಹೋಗ್ಬೇಡ, ಅವ್ರು ಕೀಳ್ ಜಾತಿಯವ್ರು ನಡ್ಕೊಂಡು ಹೋಗಿರೋದು. ಈ ಕಡೆಯಿಂದ ಹೋಗು, ಈ ಕಡೆಯಿಂದ ಹೋಗಿ ಕರ್ಕೊಂಡು ಬಾ. ನೀನೊಬ್ಳು ಕೀಳ್ ಜಾತಿಯೊಳಗೆ ನಮ್ಮನ್ನ ಮುಟ್ತಿಯಲ್ಲ, ನಿಂಗೆ ಗೊತ್ತಾಗಲ್ಲ. ನೀನೇನ್ ಮಾಡ್ತಿದ್ಯಾ? ನೀನ್ ಕೈಗೆ ಮತ್ತೆ ಮೈಗೆ ಹಾಕ್ತಿದ್ಯಾ? ಮೊದ್ಲು ನನಗೂ ಸಂವಿಧಾನದಲ್ಲಿ ಹಾಕಿದ್ದೆ. ಏನ್ರಿ ನಿಮ್ ಸಂವಿಧಾನ? ಏನಾಗ್ತಿದೆ? ದೊಡ್ಡ ಹುಡುಕ್ತಿದೀವಿ ಅವ್ರಿಗೆ ಹೊಡಿಯಕ್ಕೆ. ಅವಳೊಬ್ಳು ಕೀಳ್ ಜಾತಿಯೊಳಗೆ ನಮ್ಮನ್ನ ಮುಟ್ತಿದ್ದಾಳೆ. ಏನಾಗುತ್ತೆ? ನಾವು ಮೈಗೆ ಹಾಕ್ತಿದೀವಲ್ಲ. ಅವ್ರು ಯಾರು ಗೊತ್ತಾ? ಅವರು ಕೀಳ್ ಜಾತಿಯವಳು ಅಷ್ಟೇ. ಅವ್ರು ಈಗ ಹೊಸದಾಗಿ ಅಪಾಯಿಂಟ್ ಆಗಿರ್ತಾರೆ DC ಅವರು. ಸಾರಿ ಮೇಡಮ್, ಗೊತ್ತಾಗ್ಲಿಲ್ಲ. ಸಾರಿ ಮೇಡಮ್. ಎಲ್ಲಾದರೂ ಇರು, ಹೇಗಾದರೂ ಇರು, ಎಂದೆಂದಿಗೂ ನೀನು ಮಾನವನಾಗಿರು. ಸೊ ಇದೇ ರೀತಿಯಂತಹ ತತ್ವಗಳನ್ನ ನಾವು ಅಳವಡಿಸ್ಕೋಬೇಕು. ಅಸ್ಪೃಶ್ಯತೆ ಅನ್ನೋದನ್ನ ಸಂವಿಧಾನದಲ್ಲಿ ತೆಗೆದುಹಾಕಿರುವಂತಹ ವಿಷಯ. ಆರ್ಟಿಕಲ್ 17 ಪ್ರೊವಿಷನ್ ಅಲ್ಲಿ ಅದು ಪೀನಲ್ ಪ್ರಾವಿಷನ್ ಇದೆ, ಆರ್ಟಿಕಲ್ 17 ಅಲ್ಲಿ. ಸೊ ಅಸ್ಪೃಶ್ಯತೆ ಮಾಡಬಾರ್ದು, ನಾವೆಲ್ಲ ಒಂದೇ ಅನ್ನುವಂಥ ತತ್ವನ ನಾವು ಈ ಇನ್ಸಿಡೆಂಟ್ ಆದಮೇಲೆ ಅಳವಡಿಸ್ಕೊಂಡಿದ್ದೀವಿ. ಸೊ ಹಾಗೆ ನೀವು ಅಳವಡಿಸ್ಕೊಳ್ಳಿ. ಸೊ ಈ ರೀತಿ ಯಾವುದೇ ರೀತಿಯಾದ ಡಿಸ್ಕ್ರಿಮಿನೇಷನ್ ಮಾಡಬೇಡಿ ಅಂತ ಹೇಳಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ ಈ ವಿಡಿಯೋ ಮೂಲಕ. ಥ್ಯಾಂಕ್ ಯು ಸೋ ಮಚ್.